ರಜೆ ಮುಗೀತು. ವೆಲ್ಕಮ್ ಬ್ಯಾಕ್ ಟು ನವೇದೇವಿ ಪ್ರಸಾದ್ ನ್ಯೂ ವಿಡಿಯೋ. ಸೊ ಇವತ್ತು ನಿನ್ನೆ ವಿಡಿಯೋನ ಕಂಟಿನ್ಯೂಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಅದುವೇ ಇದು ಕಂಟಿನ್ಯೂಸ್ ವ್ಲಾಗ್. ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ನನ್ನ ಅತ್ತೆ ಮಗಳು ಮತ್ತು ನನ್ನ ತಂಗಿ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಹಿಡಿತಾ ಇದ್ದೆ. ನನ್ನ ತಂಗಿಗೆ ಮತ್ತು ನನ್ನ ಅತ್ತೆ ಮಗಳಿಗೆ ಏಡಿ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಅಲ್ಲಿ ನೋಡಿ ನಾವು ಈಗ ನೋಡ್ತಾ ಇದ್ದೀವಿ ನನ್ನ ಅತ್ತೆ ಮಗಳ ಹಸ್ಬೆಂಡ್ ಇವರು. ಅಮ್ಮ ಪಾಪ ಬೆಳಿಗ್ಗೆ ಎದ್ದು ಚಹಾ ಕುಡಿತಾ ಇದ್ದಾರೆ. ನಮ್ಮೆಲ್ಲರದ್ದು ಆಲ್ರೆಡಿ ಚಹಾ ಕುಡ್ದಾಯಿತು. ಸೊ ಹಾಗೆ ಅಮ್ಮ ಇವಾಗ ಚಹಾ ಕುಡಿತಾ ಇದ್ದಾರೆ. ನನ್ನ ಅತ್ತೆ ಮಗಳು ಅವಳು ಹೊರಟಾಯಿತು ಹೋಗೋದು ಅಂತ ಹೇಳಿ. ನಾವು ಮತ್ತೆ ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಮನೆಯಲ್ಲೇ ಇದ್ವಿ. ಅವರು ಬೇಗ ಚಹಾ ಎಲ್ಲ ಕುಡಿದು ಮನೆಗೆ ಹೊರಟರು. ನೋಡಿ ಅಳಿಯ ಮತ್ತು ಮಾವ ಆಟ ಆಡ್ತಾ ಇದ್ದಾರೆ ಇಬ್ಬರು. ಅಷ್ಟೊತ್ತಿಗೆ ಅಂದರೆ ಬೆಳಿಗ್ಗೆ ಅವಳಿಗೆ ಆ್ಯಕ್ಚುಲಿ ಬೇಗ ಹೋಗಬೇಕಾಗಿತ್ತು. ಮತ್ತು ನಾವು ನಮ್ಮದು ದೊಡ್ಡಪ್ಪನ ಮನೆಗೆ ಹೋಗೇ ಇರಲಿಲ್ಲ. ಸೊ ಅಲ್ಲಿ ಕೂಡ ಒಂದು ಸರಿ ಹೋಗಿ ಬರೋಣ, ಎಲ್ಲರೂ ಜೊತೆಯಾಗಿ ಹೋಗಿ ಬರುವ. ಹೆಚ್ಚಾಗಿ ನಾವು ಹೋದ್ರೆಲ್ಲ ಹೋಗ್ತಾ ಇರ್ತೇವೆ. ಬಟ್ ಇನ್ನು ಅವಸರದಲ್ಲಿ ಅವಳಿಗೆ ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಆದರೂ ಅರ್ಜೆಂಟಾಗಿ ಹೋಗಿ ಬರುವ ಅಂತ ಹೇಳಿ ನಾವೆಲ್ಲರೂ ಕೂಡ ನನ್ನ ದೊಡ್ಡಪ್ಪನ ಮನೆಗೆ ಇವಾಗ ಹೋಗ್ತಾ ಇದ್ದೇವೆ. ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಮಗ, ತಂಗಿ ಗಂಡ, ನನ್ನ ಅತ್ತೆ ಮಗಳ ಗಂಡ, ಮಗು ಎಲ್ಲರೂ ಕೂಡ, ಮತ್ತು ನನ್ನ ತಂಗಿ ಮಗು ಎಲ್ಲರೂ ಕೂಡ ದೊಡ್ಡಪ್ಪನ ಮನೆಗೆ ಬಂದ್ವಿ ನಾವು. ಅದರಲ್ಲಿ ದೊಡ್ಡಮ್ಮ ಮತ್ತು ಅತ್ತಿಗೆ ಇರಲಿಲ್ಲ, ಅವರು ಹುಲ್ಲಿಗೆ ಅಂತೇಳಿ ಹೋಗಿದ್ರು. ಸೊ ಹಾಗಾಗಿ ಹೋಗಿ ಬೇಗ ಬಂದ್ವಿ. ದೊಡ್ಡಪ್ಪ ಮಾತ್ರ ಇದ್ದರು. ಎಲ್ಲ ನಮಗೆ ಅಂದರೆ ಮಾವಿನಕಾಯಿ ಎಲ್ಲ ತುಂಬ ತಗೊಂಡು ಬಂದ್ವಿ ನಾವು. ತುಂಬ ದೊಡ್ಡಪ್ಪನ ಮನೇಲಿ ಆಗಿರ್ಬೋದು, ಅಮ್ಮನ ಮನೇಲಿ ತುಂಬ ಮಾವಿನಕಾಯಿ ಇತ್ತು. ಸೊ ಹಾಗಾಗಿ ದೊಡ್ಡಪ್ಪ ಆಲ್ರೆಡಿ ಇದ್ದ ಮಾವಿನಕಾಯಿಯನ್ನು ಕೂಡ ಕೊಟ್ಟರು ಮನೆಯಿಂದ. ಇನ್ನೂ ಸ್ವಲ್ಪ ನಾವು ಹೆಕ್ಕಿಕೊಂಡು ಬರುವ ಅಂತೇಳಿ ಮರದಡಿಗೆ ಹೋಗಿ ತಗೊಂಡು ಬಂದ್ವಿ. ಅಷ್ಟೊತ್ತಿಗೆ ನನ್ನ ಅತ್ತಿಗೆ ಮಗಳ ಜೊತೆ ಒಂದು ಸೆಲ್ಫಿ ತೆಗೆಯುವ ಅಂತ ಅನಿಸಿತು. ಹಾಗೆ ಅವಳ ಜೊತೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಅಲ್ಲಿಂದ ಮತ್ತೆ ನನ್ನ ಅತ್ತೆ ಮಗಳು ಹೊರಡಲಿಕ್ಕೆಲ್ಲ ರೆಡಿ ಆದಳು. ಆಯಿತು, ಹೊರಟು ರಿಕ್ಷಾದಲ್ಲಿ ಕೂತ್ ಕೂಡ ಆಯಿತು. ಸೊ ನಾವು ಅವ್ರನ್ನ ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಮಾತಾಡಿಕೊಂಡು ರಿಕ್ಷಾದ ಹತ್ರ ನಾವೆಲ್ಲರೂ ನಿಂತ್ಕೊಳ್ತಾ ಇದ್ವಿ. ಸೊ ಮತ್ತು ನಮ್ಮ ಸರದಿ ಇನ್ನೂ ಶುರುವಾಗಬೇಕು, ಇನ್ನೂ ಹೊರಡಬೇಕಷ್ಟೇ ನಾವು. ಸೊ ನೋಡಿ ಹೊರಟಿದ್ದಾರೆ ಇವರು. ಹೋದ ತಕ್ಷಣ ಈಗ ನಾವು ಕೂಡ ಹೊರಡ್ತೇವೆ, ನಮ್ಮ ಟ್ರಿಪ್ ಕೂಡ ಹೊರಡಬೇಕು ಇವಾಗ. ಹಾಗೆ ಅಮ್ಮ ಕೂಡ ಹೋಗಿ ಮಾತಾಡ್ತಾಯಿದ್ರು. ನನ್ನ ಮಗ ಕೂತ್ಕೊಂಡು ನೋಡೋದು ಅವರು ಹೋಗೋದನ್ನು. ಸೊ ಆಯಿತು, ಪೃಥ್ವಿ ಕೂತ್ಕೊಂಡಿದ್ದ ಅಲ್ಲ, ಅವನ ಅಪ್ಪ ಕರ್ಕೊಂಡು ಬಂದರು. ಎಲ್ಲರೂ ಕೂಡ ಬಾಯ್ ಮಾಡಂತೇಳಿ ಪೃಥ್ವಿ ಕೂಡ ಮಗುವಿನ ಹತ್ರ ಎಲ್ಲ ಮಾತಾಡ್ತಾ ಇದ್ದಾನೆ. ಸೊ ಹಾಗೆ ತಂಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಂಗಿ ಕೂಡ ಮಾತಾಡಿಸ್ತಾ ಇದ್ದಾಳೆ. ತಂಗಿ ಗಂಡ ಅಂದರೆ ಅವರಲ್ಲಿ ರೂಮಿಗೆ ಹೋಗೋದಲ್ಲ. ಸೊ ಹಾಗಾಗಿ ಮನೆಯಿಂದ ತೆಂಗಿನಕಾಯಿ ಸ್ವಲ್ಪ ಅಮ್ಮ ತಗೊಂಡು ಹೋಗ್ಲಿಕ್ಕೆ ಹೇಳಿದರು. ಹಾಗೆ ತೆಂಗಿನಕಾಯಿ ಹಿಡ್ಕೊಂಡು ಹೋದರೆ ತುಂಬ ಭಾರ ಆಗ್ತದಲ್ಲ, ಸಿಪ್ಪೆ ಎಲ್ಲ ತಗೊಂಡೋದ್ರೆ ಈಸಿ ಆಗ್ತದೆ ಅಂತೇಳಿ ಇಲ್ಲೇ ಸಿಪ್ಪೆ ತೆಗಿತಾ ಇದ್ದಾರೆ ಅವರು ಹೊರಟರು. ಇನ್ನು ನೆಕ್ಸ್ಟ್ ನಮ್ಮ ಟ್ರಿಪ್ಪು ಹೊರಡಬೇಕು. ಇನ್ನು ಅವಳ ಹಸ್ಬೆಂಡಿಗೆ ಸುಸ್ತಾಯಿತು ಅಂತೇಳಿ ಅವಳು ಸ್ವಲ್ಪ ಸಿಪ್ಪೆ ತೆಗಿಲಿಕ್ಕೆ ಅಂತೇಳಿ ಹೋದಳು ಇದು ತೆಂಗಿನಕಾಯಿದು. ಅಷ್ಟೊತ್ತಿಗೆ ಮಕ್ಕಳನ್ನು ನಾವು ಕಾರಲ್ಲಿ ಕೂರಿಸಿ ಫೋಟೋಸ್ ಎಲ್ಲ ತೆಗೆಯುವ ಅಂತ ಹೇಳಿ ಅಣ್ಣ ತಮ್ಮಂದಿರನ್ನು ಕೂರಿಸಿದ್ದೇವೆ. ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಗಿತಾ ಇದ್ವಿ. ಇಬ್ಬರನ್ನು ಕೂಡ ಆಮೇಲೆ ನೋಡಿ ಈಗ ಬೇರೆ ಬೇರೆ ಕಾರಲ್ಲಿ ಕೂರಿಸಿದ್ವಿ. ಇಲ್ಲಿ ಅವನು ನನ್ನ ಮಗ ಕೂತ್ಕೊಂಡ, ಹಾಗೆ ತಂಗಿಯವರ ಕಾರಲ್ಲಿ ತಂಗಿ ಮಗ ಕೂತ್ಕೊಂಡ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದ್ವಿ, ಫೋಟೋಸ್ ಎಲ್ಲ ತೆಗೆದ್ವಿ. ನೋಡಿ ಒಳಗೆ ಬಂದೆ ಅಷ್ಟೊತ್ತಿಗೆ ಅಮ್ಮ ನನಗೆ ತಗೊಂಡೋಗ್ಲಿಕ್ಕೆ ಸಾಂಬಾರು ಇದೆಲ್ಲ ಕಟ್ಟಿಟ್ಟಿದ್ರು ನನಗೆ ಮತ್ತು ತಂಗಿಗೆ. ಮಾವಿನಕಾಯಿ, ಕಷಿ ಬೇರೆ, ಆಮೇಲೆ ಪದಾರ್ಥಕ್ಕೆ ಏನೆಲ್ಲ ಬೇಕಾದು ಕೆಲವೆಲ್ಲ ಕೊಡ್ತಾರೆ ಬರುವಾಗ. ಅಷ್ಟೊತ್ತಿಗೆ ನೋಡಿ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಕೊಯ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದುನ ಅಂದರೆ ನನ್ನ ತಂಗಿ ಗಂಡ. ಹಾಗೆ ದೊಡ್ಡಪ್ಪ ಕೂಡ ಇದ್ದರು. ಅಂದರೆ ಅದು ಕೆಳಗೆ ಬೀಳುವಾಗ ಅದಕ್ಕೆ ಪೆಟ್ಟಾಗಬಾರ್ದು, ಪೆಟ್ಟಾದರೆ ತುಂಬ ದಿವಸ ಇಡಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗಾಗಿ ಅದಕ್ಕೆ ಅಲ್ಲಿಗೆ ಹಗ್ಗ ಕಟ್ಟಿ ಅಲ್ಲಿಂದ ಕೆಳಗೆ ಇಳಿಸುವಂಥದ್ದು. ಹಾಗೆ ದೊಡ್ಡಪ್ಪ ಕೂಡ ಹೇಳ್ತಾಯಿದ್ರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸೊ ಹಸ್ಬೆಂಡ್ ಮೇಲೆ ಹತ್ತಿದ್ದಾರೆ, ಅಲ್ಲಿಂದ ಹಗ್ಗದಲ್ಲಿ ಕಟ್ ಮಾಡಿ ಜಸ್ಟ್ ಅಷ್ಟೊತ್ತಿಗೆ ಇಲ್ಲಿಂದ ಅದನ್ನು ಅಣ್ಣ ಮತ್ತು ದೊಡ್ಡಪ್ಪ ಜಸ್ಟ್ ಲೂಸಾಗಿ ಬಿಡ್ತಾರೆ, ಅವಾಗ ಅದು ಕೆಳಗೆ ಬರುವಂಥದ್ದು.
ನೋಡಿ ಇವಾಗ ಅಲ್ಲಿ ಆಯಿತು, ಕಟ್ ಮಾಡಿ ಕೆಳಗೆ ಇಳಿಸ್ತಾ ಇದ್ದಾರೆ. ಅಂದರೆ ಒಂದು ಚೂರು ಕೂಡ ಅದಕ್ಕೆ ಏನು ಕೂಡ ಗಾಯ ಪೆಟ್ಟು ಆಗೋದಿಲ್ಲ ಅಂತ ಹೇಳಿ. ನಾವು ಹಣ್ಣು ಆಗದಿದ್ದರೆ 2-3 ದಿವಸ ಹಣ್ಣಾಗೋ ತನಕ ಇಡ್ಬೋದು, ಇಲ್ಲಾಂದರೆ ಕೆಲವೊಂದು ಸರಿ ಅದು ಹಾಳಾಗ್ತದಲ್ಲ. ಸೊ ಹಾಗೆ ನಾನು ಆವಾಗ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ನನಗಂದರೆ ಅಲ್ಲಿ ದೊಡ್ಡಮ್ಮ ಮತ್ತು ಅತ್ತಿಗೆ ಇರಲಿಲ್ಲಲ್ಲ. ಸೊ ಹಾಗಾಗಿ ಇನ್ನೊಂದು ಸರಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡಬೇಕು ಈಗ ಎಂತ ಮಾಡೋದು ಅಂತ. ಇವರೆಲ್ಲ ಹಲಸಿನ ಹಣ್ಣು ಕೊಯ್ಯುವಾಗ ನಾವೆಲ್ಲ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ. ಅಂದರೆ ಅವಾಗ ದೊಡ್ಡಮ್ಮ ಮತ್ತು ಅತ್ತಿಗೆ ಇರಲಿಲ್ಲಲ್ಲ, ಹಾಗೆ ಒಂದು ಸರಿ ಹೋಗಿ ಬರೋಣವಾ ಎಂತ ಅಂತ ನೋಡೋದು ನಾನು. ಬನ್ನಿ ಒಂದು ಸರಿ ಹೋಗಿ ಬರೋಣ ಅಲ್ವಾ. ನೋಡಿ ದೊಡ್ಡಮ್ಮ ಕಾಣ್ತಾ ಇದ್ದಾರೆ. ದೊಡ್ಡಪ್ಪ ತಲುಪಿ ಕೂಡ ಆಯಿತು ಇಲ್ಲಿಗೆ. ಅಷ್ಟೊತ್ತಿಗೆ ದೊಡ್ಡಮ್ಮ ಮತ್ತು ಅತ್ತಿಗೆ ನನಗೆ ಬಸಳೆ ಕೊಡುವ ಅಂತೇಳಿ ನನಗೆ ಮತ್ತು ತಂಗಿಗೆ ಬಸಳೆ ಕೊಯ್ದು ಇವಾಗ ತಗೊಂಡು ಬರ್ತಾ ಇದ್ದೇನೆ. ಸೊ ಈಗ ಮನೆಗೆ ಹೋದ ತಕ್ಷಣ ಇವತ್ತು ಪದಾರ್ಥ ಮಾಡಬೇಕಿಲ್ಲ ಅಂದರೆ ನಾಳೆ ಆದರೂ. ಅಷ್ಟೊತ್ತಿಗೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ನೋಡಿ, ಇಲ್ಲಿ ನನಗೆ ಹೂವಿನ ಗಿಡ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಹೋಗಿ ನೆಡು ಅಂತ ಹೇಳಿ. ಮಳೆಗಾಲ ಬಂತಲ್ಲ, ಸೊ ಬೇಗ ಅದು ಜೀವ ಹಿಡಿತದೆ ಅಂತ ಹೇಳಿ ಹೂವಿನ ಗಿಡ ಎಲ್ಲ ಕೊಯ್ದು ಕೊಡ್ತಾ ಇದ್ದಾರೆ ಕಟ್ ಮಾಡಿ. ಅಷ್ಟೊತ್ತು ನನ್ನ ತಂಗಿ ಏನೋ ಅವಳಿಗೆ ಗಿಡ ಬೇಕು ಅಂತ ನೋಡ್ತಿದ್ದಾಳೆ. ಅವಳು ಬೇವು ಸೊಪ್ಪು ಕೊಯ್ಲಿಕ್ಕೆ ಹೋದ್ಲು. ಬೇವು ಸೊಪ್ಪು ಬೇಕು, ಬೇವು ಸೊಪ್ಪಿನ ಗಿಡ ಬೇಕು ಅಂತ. ಹಸ್ಬೆಂಡ್ ಮೈದನ್ನೆಲ್ಲ ಗಾಡಿಗೆ ಇಡ್ತಾ ಇದ್ದಾರೆ. ಅಮ್ಮ ದೊಡ್ಡಮ್ಮನವರೆಲ್ಲ ಏನೆಲ್ಲ ಕೊಟ್ಟರು ಅದನ್ನೆಲ್ಲ ಗಾಡಿಗೆ ಇಡ್ತಾ ಇದ್ದಾರೆ. ಒಂದು ಕಡೆ ಮಾವಿನ ಹಣ್ಣು, ಬಸಳೆ, ಹಲಸಿನ ಹಣ್ಣು, ಹೀಗೆ ಅಮ್ಮ ಹೂವಿನ ಗಿಡ ಕೊಡ್ತಾ ಇದ್ದಾರೆ. ನೋಡಿ ನಾನಂತೂ ಸುತ್ತಾ ಇದ್ದೇನೆ. ನನ್ನ ತಂಗಿ ನನ್ನ ಮಗ ಕೂಗ್ತಾ ಇದ್ದಾನೆ. ಅಮ್ಮ ಹಗ್ಗ ಎಲ್ಲ ಕಟ್ಟಿ ಇವಾಗ ರೆಡಿ ಮಾಡುವಂಥ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು. ನೋಡಿ ಇವಾಗ ಹಸ್ಬೆಂಡ್ ತಗೊಂಡು ಬಂದೆಲ್ಲ ಕಾರಿಗೆ ಇಟ್ಟರು. ಯಾಕೆಂತ ಹೇಳಿದರೆ ಅವ್ರು ಈ ಥರ ಎಲ್ಲ ಅಂದರೆ ಸಹಾಯ ಮಾಡ್ತಾರೆ. ನಾನು ಏನಾದರೂ ಮಾಡ್ತಾ ಇರುವಾಗ ಸೊ ಬಂದು ಹೆಲ್ಪ್ ಮಾಡ್ತಾರೆ. ನಂಗೆ ಗೊತ್ತಿತ್ತು ಹಸ್ಬೆಂಡ್ ಬಂದು ಗಾಡಿಗೆ ಇಡ್ತಾರೆ. 2 ಕಾರಿಗೆ ಕೂಡ ಇಡ್ತಾ ಇದ್ದೇವೆ. ಹಾಗಮ್ಮ ವೀಡಿಯೋ ಮಾಡುವ ಅಂತೇಳಿ ಮಾಡಿದ್ದು. ನಾನಂತೂ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ. ಅಂದರೆ ನನಗೆ ಎಂತ ಮಾಡಬೇಕು ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಅದನ್ನೆಲ್ಲ ಜೋಡಿಸಿಡುವಂಥದ್ದು ಹಸ್ಬೆಂಡ್. ಸೊ ಹಾಗೆ ದೊಡ್ಡಪ್ಪ ಕೂಡ ನಮ್ಮೊಟ್ಟಿಗೆ ಬರುವವರು, ಅಂದರೆ ಅವರು ಪೇಟೆ ತನಕ ಬರ್ತಾರೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಒಟ್ಟಿಗೆ ಹೋಗುವ ಅಂತ ಹೇಳಿ. ನೋಡಿ ಅಮ್ಮ ಗಿಡ ಎಲ್ಲ ಕೊಟ್ಟರೆ, ಸೊ ಹಸ್ಬೆಂಡ್ ಅದನ್ನು ಇಡ್ತಾ ಇದ್ದಾರೆ ಇವಾಗ. ಅಂದರೆ ಯಾವ ರೀತಿ ಜೋಡಿಸಬೇಕು ಅಂತ ಅವರಿಗೇನೆ ಗೊತ್ತಿರ್ತದೆ ಕಾರಲ್ಲಿ. ನಾನು ಹಾಕಿದರೆ ಎಲ್ಲನೂ ಒಟ್ಟರಶೆ ಹಾಕಿ ಬಿಡ್ತೇನೆ. ಆಯಿತು, ಎಲ್ಲನೂ ಪ್ಯಾಕ್ ಮಾಡಿ ಆಯಿತು, ನಾವು ಹೊರಡಿ ಆಯಿತು. ಇವಾಗ ಹೊರಡ್ತೇವೆ ನಾವು. ಆಮೇಲೆ ಮಧ್ಯಾಹ್ನ ಮೇಲೆ ಬಂದು ನಮಗೆ ಕೂಡ ಅಂದರೆ ಸ್ವಲ್ಪ ಕೆಲಸ ಇರ್ತದೆ ಮನೆಯಲ್ಲಿ. ಸೊ ಹಾಗಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಹೊರಡ್ತಾ ಇದ್ದೇವೆ ಈಗ. ನೋಡಿ ಆಯಿತು, ಹೊರಟ್ವಿ. ಅಮ್ಮನ ಜೊತೆ ಒಂದು ಸರಿ ಮಾತಾಡಿಕೊಂಡು ಹೊರಟೇ ಬಿಟ್ವಿ. ಮುಂದ್ಗಡೆಯಿಂದ ನನ್ನ ತಂಗಿಯವರು ಹೋಗ್ತಾ ಇದ್ದಾರೆ. ಸೊ ನಾವು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೇವೆ. ಸಂಡೇ ರಜೆ ಮುಗಿತು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.